ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರ್ತಕ್ಕಂಥ ಪಡ್ಡು ಮಾಡೋದು ತುಂಬ ಈಸಿ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಪರ್ಫೆಕ್ಟಾಗಿ ಹಾಕಿ ಅಷ್ಟೇ. ಇದು ಕಲರ್ಫುಲ್ಲಾಗಿ ಮತ್ತು ಒಳಗಡೆ ಸ್ಪಾಂಜಿಯಾಗಿ ಬರಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ. ಕೆಲವೊಂದು ಟ್ರಿಕ್ನ ಹೇಳ್ತಾ ಹೋಗ್ತೀನಿ, ಸೊ ಹಂಗಾಗಿ ವಿಡಿಯೋನ ಫುಲ್ ವಾಚ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ನೀವು ಪಡ್ಡನ್ನ ಮಾಡ್ಕೋಬೋದು. ಇವಾಗ ಯಾವ ಥರ ಮಾಡೋದು ಮತ್ತು ಈ ಪಡ್ಡಿಗೆ ಏನೆಲ್ಲ ಹಾಕ್ಬೇಕಂತ ನೋಡೋಣ. ಹಾಕೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಇವಾಗ ನಾನು 2 ಕಪ್ಪು ಸೊಸೈಟಿ ಅಕ್ಕಿ ಅಂದರೆ ಡಿಪೋ ಅಕ್ಕಿ ಅಂತಾರಲ್ವ, ಈ ಮೆಜರ್ಮೆಂಟಲ್ಲಿ ನಾನು ಹೇಳ್ತಾ ಹೋಗ್ತೀನಿ. 2 ಕಪ್ಪು ಸೊಸೈಟಿ ಅಕ್ಕಿಗೆ ಏನೆಲ್ಲ ಹಾಕ್ಕೋಬೇಕು ಮತ್ತು ಕಲರ್ಫುಲ್ಲಾಗಿ ಬರಬೇಕಂದ್ರೆ ಏನೆಲ್ಲ ಮಾಡಬೇಕಂತ ಹೇಳ್ತೀನಿ. 2 ಕಪ್ಪು ಡಿಪೋ ಅಕ್ಕಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿಬೇಳೆ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು, ಇದಕ್ಕೇನೆ ಅರ್ಧ ಬೌಲ್ ಆಗುವಷ್ಟು ಉದ್ದಿನಬೇಳೆ ಹಾಕಿ, ಇದ್ರ ಜೊತೆಗೆ ನಾನಿಲ್ಲಿ ಮಂಡಕ್ಕಿನ 1 ಬೌಲ್ ಆಗೋವಷ್ಟು ತೊಗೊಂಡಿದ್ದೀನಿ. ಅಂದರೆ 1 ಬೌಲ್ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಕೈಯಿಂದ 1 ಹಿಡಿ ಆಗೋವಷ್ಟು ತೊಗೊಳ್ಳಿ. 1 ಚಿಕ್ಕದು ಈರುಳ್ಳಿ, ನೀವು ಏನಾದರೂ ಜಾಸ್ತಿ ಕ್ವಾಂಟಿಟಿ ಮೇಲೆ ತೊಗೊಂಡಿದ್ರೆ ಸ್ವಲ್ಪ ಮೀಡಿಯಮ್ ಸೈಜ್ದು ತೊಗೊಳ್ಳಿ ಈರುಳ್ಳಿನ. ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ 2 ಮೆಣಸಿಕಾಯಿ ಹಾಕ್ಕೊತಿದ್ದೀನಿ. ಇದೆಲ್ಲ ಮಿಕ್ಸಿ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೇಕು. ಇವಾಗ ಫಸ್ಟು ಏನೆಲ್ಲ ನೆನೆ ಹಾಕಬೇಕಪ್ಪ ಅಂದರೆ ಅಕ್ಕಿ ಏನು ತೊಗೊಂಡಿರ್ತೀರೋ ಅದಕ್ಕೇ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಮೆಂತ್ಯಕಾಳು, ತೊಗರಿಬೇಳೆ ಇಷ್ಟನ್ನು ಬೆಳಗ್ಗೆನೇ ನೆನೆ ಹಾಕ್ಕೊಂಬಿಡಿ. ಮಿನಿಮಮ್ ಇವು 5 ರಿಂದ 6 ತಾಸು ನೆನೆಯಲೇಬೇಕು ನೀವು. ಮತ್ತು ಒಂದು 2-3 ತಾಸಲ್ಲೇ ನೆನೆ ಹಾಕಕ್ಕೆ ಬಿಡಬೇಡಿ. ಒಂದು 5-6 ತಾಸು ನೆನ್ಕೊಂಡಂಗೆಲ್ಲ ಇದು ಚೆನ್ನಾಗಿ ಪಡ್ಡು ಉಪ್ಕೊಂಡು ಬರುತ್ತೆ. ಇದ್ರ ಜೊತೆಗೆ ಪಡ್ಡು ಚೆನ್ನಾಗಿ ಒಳಗೆಲ್ಲ ಸ್ಪಾಂಜಿಯಾಗಿ ಬರಬೇಕಂದ್ರೆ ನಾವಿಲ್ಲಿ ಕಡಲೆಪುರಿ ಅಂತೀವಲ್ವ, ಮಂಡಕ್ಕಿ, ಅದನ್ನು ಹಾಕಲೇಬೇಕು. ಅಕಸ್ಮಾತ್ ನಿಮ್ಮ ಮನೇಲಿ ಮಂಡಕ್ಕಿ ಇಲ್ಲಪ್ಪ ಅಂತಂದರೆ ನೀವು ಅವಲಕ್ಕಿ ಇಲ್ಲಾಂದರೆ ರಾತ್ರಿ ಅನ್ನ ಏನಾದರೂ ಉಳಿದಿತ್ತು, ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಅನ್ನ ಇತ್ತಂದ್ರೂ ಕೂಡ ಮಿಕ್ಸಿ ಮಾಡ್ಕೊಬೇಕಾದ್ರೆ ಹಾಕಬೇಕು. ನೋಡ್ರಿ, ಇವಾಗ ನೆನೆ ಹಾಕೊಂಡಿರ್ತಕ್ಕಂಥ ಅಕ್ಕಿ ಜೊತೆ ನಾನಿಲ್ಲಿ ಮಿಕ್ಸಿ ಮಾಡೋಕ್ಕಿಂತ ಒಂದು 5 ನಿಮಿಷದಿಂದ ಮಂಡಕ್ಕಿನ ನೆನೆ ಹಾಕ್ಕೊಂಡು ಅದನ್ನು ನೀರಾಗಿ ಸ್ಕ್ವೀಸ್ ಮಾಡಿ, ಅಂದರೆ ನೀರನ್ನೆಲ್ಲ ತೆಗೆದ್ಬಿಟ್ಟು ಅದರೊಳಗೆ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಕೂಡ ಈವ್ನಿಂಗ್ ನೀವೇನು ಮಿಕ್ಸಿ ಮಾಡ್ತೀರಲ್ವ ಆವಾಗ ಮಿಕ್ಸಿ ಜಾರಿ ಒಳಗನೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡಿ. ಮಂಡಕ್ಕಿ, ಈರುಳ್ಳಿ ಮತ್ತು ಮೆಣಸಿಕಾಯಿನ ನೀವು ಮಿಕ್ಸಿ ಮಾಡ್ಕೋಬೇಕಾದ್ರೇ ಹಾಕ್ಕೋಬೇಕು. ಮಂಡಕ್ಕಿ ಹಾಕ್ಬೇಕಂದ್ರೆ ಒಂದು 5 ನಿಮಿಷದಿಂದ ನೆನೆ ಹಾಕ್ಕೊಳ್ಳಿ, ಹಂಗಂದ್ರೆ ಚೆನ್ನಾಗಿ ಅದು ಮಿಕ್ಸಿಯಲ್ಲಿ ಸಣ್ಣ ಆಗಿಬಿಡುತ್ತೆ. ಓವರ್ ನೈಟ್ ಬಿಟ್ಬಿಡಿ. ಬೆಳಗ್ಗೆಗೆ ಇಟ್ಟು ಚೆನ್ನಾಗಿ ಉಪ್ಕೊಂಬಂದ್ಬಿಟ್ಟಿರುತ್ತೆ. ಇದಕ್ಕೆ ನೀವು ಕಂಪಲ್ಸರಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೋಡಾ ಪುಡಿನ ಮಿಸ್ ಮಾಡಬೇಡಿ, ಕೆಲವೊಬ್ರು ಹಾಕಲ್ಲ. ಸೊ ಕಂಪಲ್ಸರಿ ಸೋಡಾ ಪುಡಿನ ಹಾಕಿ. ಉಪ್ಪು ಕೂಡ, ಉಪ್ಪಂತೂ ಯಾರೂ ಮಿಸ್ ಮಾಡೋಂಗಿಲ್ಲ. ಸೊ ಹಂಗಾಗಿ ಚೆನ್ನಾಗಿ ಎರಡನ್ನು ಹಾಕಿ ಬೀಟ್ ಮಾಡ್ಕೊಂಬಿಡಿ. ಬೀಟ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಬಿಡಿ. 10 ಮಿನಿಟ್ಸ್ ಅಷ್ಟೊತ್ತರಲ್ಲಿ ಹಂಚು ಕಾಯ್ಲಿಕ್ಕೆ ಇಟ್ಬಿಡಿ. ಹಂಚು ಚೆನ್ನಾಗಿ ಕಾದ್ಮೇಲೆ ಪಡ್ಡು ಹಾಕೋದು ಓಲಿರುತ್ತಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯ್ಲಿಕ್ಕೆ ಇಡಬೇಕು. ಹಂಗಂತ ಹೈ ಫ್ಲೇಮಲ್ಲಿ ಇಡಬೇಡಿ. ಇದನ್ನು ಆಲ್ಮೋಸ್ಟು ಫ್ಲೇಮ್ ಕಡಿಮೆ ಮಾಡಿಕೊಂಡು ಪಡ್ಡಿನ ಹಂಚನ್ನ ಚೆನ್ನಾಗಿ ಕಾಯ್ಲಿಕ್ಕೆ ಬಿಡಬೇಕು. ಕಾದಾದಮೇಲೆ ನೀವು ಎಲ್ಲ ಹೋಳುಗಳಿಗೂ ಹಿಟ್ಟು ಹಾಕ್ತಾ ಹೋಗಿ. ಹಿಟ್ಟನ್ನ ಫುಲ್ ಹೋಲ್ ತುಂಬ ಹಾಕಕ್ಕೆ ಹೋಗ್ಬಿಡಿ, ಯಾಕಂದರೆ ಪಡ್ಡು ಉಬ್ಕೊಂಡು ಬರುತ್ತೆ ಮತ್ತು ಮೇಲೆಲ್ಲ ಬರುತ್ತೆ ಮತ್ತು ಒಳಗೆ ಬೆಂದಿರಂಗಿಲ್ಲ. ಒಂದು ಮೀಡಿಯಮ್ ಸೈಜಿಗೆ ನೀವು ಹಾಕ್ತಾ ಹೋಗಿ, ಹಂಗಂದರೆ ಒಳಗಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಉಬ್ಬಿ ಕೂಡ ಬರುತ್ತೆ. ನೀವು ಹಿಟ್ಟೆಲ್ಲ ಹಾಕಿದ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡಿ. ಪ್ಲೇಟ್ ಮುಚ್ಚೋದ್ರಿಂದ ಒಳಗಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಎಲ್ಲ ಮುಚ್ಚಿ ಆಗಿ 1 ಮಿನಿಟ್ ಬಿಟ್ಬಿಡಿ. 1 ಮಿನಿಟಲ್ಲೇ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ. ಬೆಂದಾದಮೇಲೆ ನೀವು ಪ್ಲೇಟ್ನ ಓಪನ್ ಮಾಡಿ. ತುಂಬ ಹಾಕ್ಬಿಟ್ರೆ ಮೇಲೆಲ್ಲ ಬಂದು ಮತ್ತು ಒಳಗಡೆ ಕರೆಕ್ಟಾಗಿ ಬೆನೆಯಂಗಿಲ್ಲ. ಸೊ ಹಂಗಾಗಿ ಒಂದು ಮೀಡಿಯಮ್ ಸೈಜಿಗೆ ಹಾಕಿ, ತುಂಬ ಹಾಕಕ್ಕೆ ಹೋಗಬೇಡಿ. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಒಂಚೂರು ಹಂಚು ಹಿಡಿಲಾರ್ದಂಗೆ ಎಷ್ಟು ಸೂಪರಾಗಿ ಬಂದಿದೆ ಪಡ್ಡು. ನೀವು ನಾನು ಹೇಳಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಹಾಕಿ. ಅದ್ರ ಜೊತೆಗೆ ಹಂಚು ಕೂಡ ತುಂಬ ಇಂಪಾರ್ಟೆಂಟು. ಕೆಲವೊಂದು ನಾನ್ ಸ್ಟಿಕ್ ಹಂಚು ತಳ ಹಿಡಿದ್ಬಿಡುತ್ತೆ ಒಮ್ಮೊಮ್ಮೆ. ಸೊ ಹಂಗಾಗಿ ಹಂಚು ಕೂಡ ನೋಡಿ ತಗೊಳ್ಳಿ. ಇಲ್ಲಿ ನಮ್ಮ ಮಮ್ಮಿ ಮನೇಲಿ ಉಕ್ಕಿನ ಹಂಚಿತ್ತು, ಸೊ ಅದರಲ್ಲೇ ಮಾಡಿದ್ದೀನಿ ನಾನು. ಇದೇ ಹಿಟ್ಟನ್ನ ನೀವು ನಾನ್ ಸ್ಟಿಕ್ ಹಂಚಲ್ಲಿ ಮಾಡಿದರೂ ಕೂಡ ಸೂಪರಾಗಿ ಬರುತ್ತೆ. ನಾನು ಅದರಲ್ಲಿ ಕೂಡ ಮಾಡಿದ್ದೀನಿ. ನಿಮಗೇನಾದರೂ ಅದರಲ್ಲಿ ಕೂಡ ಮಾಡಿ ತೋರಿಸಿ ಮೇಡಮ್ ಅಂತ ಕಾಮೆಂಟ್ ಹಾಕಿದರೆ ಅದರಲ್ಲಿ ಕೂಡ ಮಾಡಿ ತೋರಿಸ್ತೀನಿ. ಅದರಲ್ಲಿ ಕೂಡ ಸೂಪರಾಗಿ ಬರುತ್ತೆ. ನಾನ್ ಸ್ಟಿಕ್ ಹಂಚು ತೊಗೊಳ್ಬೇಕಾದ್ರೆ ಸ್ವಲ್ಪ ನೋಡಿ ತೊಗೊಳ್ಳಿ. ಪಡ್ಡಂತೂ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಅಲ್ವಾ. ಸೊ ಹಂಗಾಗಿ ಹಂಚು ಚೂಸ್ ಮಾಡಬೇಕಾದ್ರೆ ಚೆನ್ನಾಗಿ ಚೂಸ್ ಮಾಡ್ಕೊಳ್ಳಿ ಅಷ್ಟೇ. ಅದ್ರ ಜೊತೆಗೆ ನೀವು ಮಾಡಿರ್ತಕ್ಕಂಥ ಹಿಟ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋನ ಎಲ್ಲೂ
ಮಿಸ್ ಮಾಡದೆ ನೋಡಿ ಮಾಡಿದರೆ ಪರ್ಫೆಕ್ಟಾಗಂತೂ ಬಂದೇ ಬರುತ್ತೆ. ಮತ್ತು ಯಾರಿಗೆಲ್ಲ ಪಡ್ಡು ತುಂಬ ಇಷ್ಟನೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಪರ್ಫೆಕ್ಟಾಗಿರ್ತಕ್ಕಂಥ ಪಡ್ಡನ್ನ ಮಾಡ್ಕೋತಾರೆ. ನೀವು ಮೇನ್ ಇಂಪಾರ್ಟೆಂಟ್ ಅಂದರೆ ಅಂಚು ಕರೆಕ್ಟಾಗಿರಬೇಕು. ಅದ್ರ ಜೊತೆಗೆ ನೀವು ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿರಬೇಕು. ನೀವು ಹೆಚ್ಚು ಕಮ್ಮಿ ಹಾಕಿ ಪರವಾಗಿಲ್ಲ, ಬಟ್ ಇವನ್ನೆಲ್ಲನೂ ಹಾಕಿ ಈರುಳ್ಳಿ, ಮೆಣಸಿಕಾಯಿ ಮತ್ತು ಮಂಡಕ್ಕಿ ಇಲ್ಲಾಂದರೆ ರೈಸ್ ಹಾಕ್ಬೋದು. ಅಂದರೆ ರೈಸ್ ಅಂದರೆ ಅನ್ನ, ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ನೋಡಿದ್ರಲ್ವ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಈ ಥರ ಪರ್ಫೆಕ್ಟಾಗಿರೋ ಪಡ್ಡು ಕೂಡ ನಿಮ್ಮ ಮನೇಲಿ ಬರುತ್ತೆ. ನೀವೇನಾದರೂ ಈ ಚಾನಲ್ ನೋಡಿ ನೀವು ಪಡ್ಡು ಟ್ರೈ ಮಾಡಿದರೆ ಹೇಗೆ ಬಂತಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಮತ್ತು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಂದನೂ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರ್ತಕ್ಕಂಥ ಹೊಸ ವಿಡಿಯೋದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಿಮ್ಮ ಪ್ರೀತಿ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.